ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಮಾಡಿದ್ರು ಬೇಗ ನೋಟಿಫಿಕೇಶನ್ ಬರುತ್ತೆ. ಇದು ನಮ್ಮ ಮನೆ ಹತ್ರ ಫ್ರೆಂಡ್ಸು ಸ್ವಾಮಿ ಕುಂದು ಅಂತ ಬಂದಿದ್ದೆ. ನಾನು ಬಂದಿದ್ದೆ ಅಲ್ಲಿ ದುರ್ಗಮ್ಮ ಟೆಂಪಲ್ ಕಟ್ತಾ ಇದ್ದಾರೆ. ಮತ್ತೆ ಹತ್ರ ಹೋಗಿ ತೋರಿಸೋಣ ಅಂದರೆ ನೆಕ್ಸ್ಟ್ ಡೇ ಒಂದು ಫಂಕ್ಷನಿಗೆ ಬಂದಿದ್ವಿ ಫ್ರೆಂಡ್ಸು. ಸೀರೆ ಉಡಿಸೋ ಶಾಸ್ತ್ರ ಇತ್ತು. ಆ ಫಂಕ್ಷನ್ಗೆ ಬಂದಿದ್ವಿ. ನಮ್ಮ ಮನೆ ಹತ್ರನೇ ಇದು ಚೌಟ್ರಿ ಇರೋದು. ಹಾಗಾಗಿ ಅಲ್ಲಿಗೆ ಬಂದಿದ್ದೆ. ನಮ್ಮ ಚಿಕ್ಕಮ್ಮನ ಮೊಮ್ಮಗಳದ್ದು ಇತ್ತು ಸೀರೆ ಉಡಿಸೋ ಶಾಸ್ತ್ರ. ಹಾಗಾಗಿ ಬಂದಿದ್ದೆ. ನೋಡಿ, ನಾನು ಬಂದಿದ್ದೆ, ನಮ್ಮಮ್ಮ, ನಮ್ಮ ಅಕ್ಕರೆಲ್ಲರೂ ಬಂದಿದ್ದಾರೆ. ತೋರಿಸ್ತೀನಿ. ಬಟ್ ಇನ್ನೂ ಯಾರೂ ಬಂದಿರಲಿಲ್ಲ, ನಾನು ಬಂದಿದ್ದೆ. ನೋಡಿ, ಇವರು ಪಕ್ಕದಲ್ಲಿರೋದು ನಮ್ಮ 3ನೇ ಅಕ್ಕ. ನಾನೇ ಲಾಸ್ಟ್ನೇವಳು. ನಮ್ಮ ಅಮ್ಮನೂ ಬಂದಿದ್ದಾರೆ. ನಮ್ಮಮ್ಮ, ನಮ್ಮ ಬ್ರದರು, ನಮ್ಮ ಬ್ರದರ್ ಹೆಂಡ್ತಿ ಎಲ್ಲರೂ ಬಂದಿದ್ದಾರೆ. ಇನ್ನೂ ಜನಗಳು ಬಂದಿಲ್ಲ. ನಾನು ಬೆಳಗ್ಗೆ 10:30 ಆಗಿತ್ತು, ಅವಾಗ ಬಂದಿದ್ದೆ. ಯಾಕಂದರೆ ತಿಂಡಿ ಇಲ್ಲೇ ತಿನ್ನೋಣ ಅಂತ ಬಂದಿದ್ದೆ. ನೋಡಿ, ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದರು. ಬಟ್ ಈ ಡೆಕೋರೇಷನ್ನು, ಈ ಚೌಟ್ರಿ ಎಲ್ಲ ನಮ್ಮ ಬ್ರದರ್ದೇ. ಹಂಗಾಗಿ ನಮ್ಮ ಬ್ರದರ್ಗೆ ಕೊಟ್ಟಿದ್ದರು. ಹಂಗಾಗಿ ಅವರೇ ಎಲ್ಲ ಮಾಡಿಸಿರೋದು. ನೋಡಿ, ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ. ಆಲ್ರೆಡಿ ಒಂದು ಶ್ರೀಮಂತ ಕಾರ್ಯ ಫಂಕ್ಷನ್ನಿಂದ ಹಾಕಿದ್ದೀನಿ, ಅದರಲ್ಲೂ ಇದೇ ಥರ ಡೆಕೋರೇಷನ್ ಮಾಡಿದರು. ತಿಂಡಿ ಬೆಣ್ಣೆ ದೋಸೆ, ಚಟ್ನಿ, ಪಲ್ಯ ಮಾಡಿಸಿದ್ರು ಫ್ರೆಂಡ್ಸ್. ಅದನ್ನೇನು ತೋರಿಸಿಲ್ಲ. ತಿಂಡಿ ತಿಂದು ಬಂದು ಕೂತಿದ್ದೀವಿ. ನೋಡಿ, ಹುಡುಗಿ ಇವರೇ ಕೂರಿಸಿದ್ದಾರೆ. ಸೀರೆ ಉಡಿಸೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ನೋಡಿ, ಪಾಪು ಎಷ್ಟು ಚೆನ್ನಾಗಿ ಮಾತಾಡ್ತಿತ್ತು. ನಾನು ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ ಫೋನು, ಹಂಗಾಗಿ ಅವಳು ಬಂದಳು, ಮಾತಾಡ್ತಿದ್ದಾಳೆ. ನೋಡಿ, ಇವರು ನಮ್ಮ ತಮ್ಮನ ಮಗಳು, ನಮ್ಮ ಚಿಕ್ಕಮ್ಮನ ಮಗನ ಮಗಳು. ಮಾತಾಡ್ತಿದ್ರು. ಪಕ್ಕದಲ್ಲಿರೋದು ನಮ್ಮಮ್ಮ. ಎಲ್ಲ ಕೂತಿದ್ವಿ. ಇನ್ನು ಜನ ಅಷ್ಟೊಂದು ಬಂದಿರಲಿಲ್ಲ. ನೋಡಿ, ಕೂರಿಸಿದ್ದಾರೆ. ಹುಡುಗಿ ಚೆನ್ನಾಗಿದ್ದಾಳಲ್ವಾ. ಇವಾಗಂತೂ ಹೆಣ್ಮಕ್ಳು ಬೇಗ ಮೈನೆರೆದು ಬಿಡ್ತಾರೆ ಫ್ರೆಂಡ್ಸ್. 8ನೇ ಕ್ಲಾಸು 5ನೇ ಕ್ಲಾಸಿಗೆ ಆಗಿಬಿಡ್ತಾರೆ ಈಗಿನ ಮಕ್ಕಳು, ಹೆಣ್ಮಕ್ಳು. ಅವ್ರನ್ನ ಕಾಯೋದೇ ಒಂದು ಕೆಲಸ ಆಗಿಬಿಟ್ಟಿರುತ್ತೆ ಇವಾಗಂತೂ ಹೆಣ್ಮಕ್ಳನ್ನ. ಚಿಕ್ಕಮ್ಮನ ಮಗ ಸೊಸೆ ಇರೋದು ಬೆಂಗಳೂರಲ್ಲಿ, ಇವ್ರು ಇರೋದು. ಹಂಗಾಗಿ ಬೆಂಗಳೂರಿಗೆ ನಾವೆಲ್ಲ ಹೋಗೋಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಆಗೋಯ್ತು ಅದು. ನಾವು ಇಲ್ಲ ಅಂದರೆ ಬೆಂಗಳೂರಿಗೆ ಹೋಗ್ತಾಯಿದ್ವಿ. ಬಸ್ಸು ಕೂಡ ಮಾಡಿದರು. ಬಟ್ ಬೇಡ, ತುಂಬ ಜನ ಎಲ್ಲ ರಿಲೇಷನ್ ಇಲ್ಲೇ ಇರೋದು, ದಾವಣಗೆರೆ ಸುತ್ತಮುತ್ತ ಅಂತ ಮತ್ತೆ ಇಲ್ಲೇ ಇಟ್ಕೊಂಡ್ಬಿಟ್ರು ಫಂಕ್ಷನ್ನು. ಹಂಗಾಗಿ ಇವರೆಲ್ಲ ಬೆಂಗಳೂರಿಂದ ಬಂದಿರೋದು ಫಂಕ್ಷನ್ ಮಾಡೋಕ್ಕೋಸ್ಕರ. ಬಟ್ ಅತ್ತೆ ಮಾವ ಇಲ್ಲೇ ಇರೋದು, ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ. ಅವರು ಮಕ್ಕಳು ಸೊಸೆಯರು ಎಲ್ಲ ಬೆಂಗಳೂರಲ್ಲೇ ಇರೋದು. ಹಂಗಾಗಿ ಇಲ್ಲೇ ಚೌಟ್ರಿ ಇಟ್ಕೊಂಡು ನಮ್ಮ ಬ್ರದರಿಗೆ ಆರ್ಡ್ರ್ ಕೊಟ್ಟಿದ್ರು. ನಮ್ಮ ಬ್ರದರೇ ಎಲ್ಲ ಇಟ್ಕೊಂಡು ಮಾಡ್ತಾ ಇರೋದು ಫಂಕ್ಷನ್ನು. ನೋಡಿ, ಅಷ್ಟರಲ್ಲಿ ಜನ ಎಲ್ಲ ಬಂದರು. ಎಷ್ಟು ಜನ ಬಂದಿದ್ದರು ಅಂದರೆ ತುಂಬ ಜನ ಬಂದಿದ್ದರು. ಫಂಕ್ಷನ್ ಮಾತ್ರ ಸೂಪರಾಗಿ ಆಯಿತು ಫ್ರೆಂಡ್ಸ್. ನೋಡಿ, ಇವರು ನಮ್ಮ ಅಣ್ಣ, ನಮ್ಮ ಚಿಕ್ಕಮ್ಮನ ಮಗ, ಬೆಂಗಳೂರಲ್ಲಿರೋದು ಅವರು ಬಂದಿದ್ದರು. ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ನೋಡಿ, ನಾವು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ನಮ್ಮಮ್ಮ, ನಾನು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇದ್ದಾರೆ. ನಮ್ಮ ದೊಡ್ಡಕ್ಕ, ನಮ್ಮ ತಮ್ಮನ ಹೆಂಡತಿ, ನಮ್ಮ ಅಕ್ಕರು ಎಲ್ಲ, ನಮ್ಮ ಚಿಕ್ಕಮ್ಮ ನೋಡಿ ಅವರು ಇದ್ದಾರೆ. ಇವಳು ನಮ್ಮ ಅಕ್ಕನ ಮಗಳು, 2ನೇ ಅಕ್ಕನ ಮಗಳು ಇವರು ಬಂದಿದ್ದರು. ತೋರಿಸ್ತಾ ಇದ್ದೀನಿ. ಅವಳಿಗೂ 2 ಹೆಣ್ಮಕ್ಳು. ಅದಕ್ಕೆ ವೀಡಿಯೋ ಮಾಡಿಕೊಂಡೆ.
ಇವ್ರು ನೋಡಿ ನನ್ನ ಪಕ್ಕದಲ್ಲೇ ಕೂತಿರೋದು 2ನೇ ಅಕ್ಕ, ಆ ಕಡೆ ಇರೋದು ದೊಡ್ಡಕ್ಕ, ಆಗಲೇ ತೋರಿಸಿದ್ದು 3ನೇ ಅಕ್ಕ, ನಾನೇ ಲಾಸ್ಟ್ನೇವಳು. ಪಕ್ಕದಲ್ಲಿ ಕೂತಿರೋದು ನಮ್ಮ ಅಕ್ಕನ ಮಗಳು, ಆವಾಗಲೇ ನೋಡಿದ್ರಲ್ಲ ಅವರೇ. ಫಂಕ್ಷನ್ ಮಾತ್ರ ಸೂಪರಾಗಾಯಿತು ಫ್ರೆಂಡ್ಸು. ಫ್ಯಾಮಿಲಿ ಎಲ್ಲ ಬಂದಿದ್ದರು ಅಂದರೆ ಎಷ್ಟು ಖುಷಿ ಅಂದರೆ, ಸೇರಿಕೊಂಡ್ರೆ ಫ್ಯಾಮಿಲಿ ಎಲ್ಲ ತುಂಬ ಖುಷಿ ಆಗುತ್ತೆ. ನೋಡಿ ಇವರು ನಮ್ಮ 3ನೇ ಅಕ್ಕ ಹುಡುಗಿಗೆ ಎಲ್ಲ ಮುಟ್ಟಿಸ್ತಾ ಇದ್ದಾರೆ ಸ್ವೀಟು ಎಲ್ಲನೂ. ನಾನು ಅಲ್ಲಿ ನಿಂತಿದ್ದೆ ಹೋಗೋಣ ಅಂತ, ಆಮೇಲೆ ಹೋದೆ ನಾನು. ನೋಡಿ ನಾವು ನಿಂತಿದ್ದೀವಿ, ನಮ್ಮ ಅಕ್ಕ ನಾನು ಪಕ್ಕದಲ್ಲಿ ನಿಂತಿದ್ರಲ್ಲ ಅದೇ ಅವರೇ ಅವರಮ್ಮ, ಹುಡುಗಿ ಅಮ್ಮ. ಅವ್ರ ಅಪ್ಪಾಜಿ ಮೊದಲೇ ಕೂತಿದ್ರಲ್ಲ ಅವರು. ಇವರು ನಮ್ಮ 2ನೇ ಅಕ್ಕನ ಮೊಮ್ಮಗಳು. ನೋಡಿ ಹೇಗೆ ನಿಂತಿದ್ದಾಳೆ. ಫೋಟೋ ತೆಗೆಸ್ಕೊಳಕ್ಕೆ ತುಂಬ ಆಸೆ ಅವಳಿಗೆ. ಗೊಂಬೆಗಳಿದ್ವಲ್ಲ ಅದಕ್ಕೆ ಪಕ್ಕದಲ್ಲಿ ನಿಂದಿರ್ಸ್ಕೊಂಡು ಫೋಟೋ ತೆಗಿತಾ ಇದ್ರು ನಮ್ಮ 2ನೇ ಅಕ್ಕನ ಮಗಳು. ನಾನು ಸ್ವಲ್ಪ ತಕ್ಕೊಂಡೆ. ಆ ಗೊಂಬೆ ಅಂದರೆ ಎಷ್ಟು ಇಷ್ಟ ಆಗ್ಬಿಟ್ಟಿತ್ತು ಅವಳಿಗೆ, ಹಂಗಾಗಿ ನಿಂತ್ಕೊಂಡು ಫೋಟೋ ತಕ್ಕೊತಾ ಇದ್ಲು. ಆಮೇಲೆ ಊಟಕ್ಕೆ ಬಂದ್ವಿ ಫ್ರೆಂಡ್ಸ್. ನೋಡಿ ಊಟ ಏನೇನು ಮಾಡಿಸಿದ್ದಾರೆ ಅಂದರೆ, ಕೋಸಂಬರಿ, ಉಪ್ಪಿನಕಾಯಿ, ಪಲ್ಯ, ಪೂರಿ ಮಾಡಿಸಿದ್ರು, ಆಮೇಲೆ ಕಾಯಿ ಹೋಳಿಗೆ, ಆಮೇಲೆ ಪೂರಿ ಮಾಡಿಸಿದ್ರು, ಪೂರಿ ಪಲ್ಯ, ಸಾಗು ಮಾಡಿಸಿದ್ರು, ಅನ್ನ ಸಾಂಬಾರು, ಪಲಾವು, ಮೊಸರು ಬಜ್ಜಿ ಮಾಡಿಸಿದ್ರು ಫ್ರೆಂಡ್ಸ್. ಇಷ್ಟು ಐಟಮ್ಸ್ ಮಾಡಿಸಿದ್ರು. ಊಟ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ನೋಡಿ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕವರು ಎಲ್ಲ ಜೊತೆಗೆ ಕೂಡ್ತಿದ್ವಿ ಊಟಕ್ಕೆ. ಟೈಮ್ ಆಗಿಬಿಟ್ಟಿತ್ತು, ಆಲ್ರೆಡಿ 3 ಗಂಟೆಲಿ ಊಟ ಮಾಡ್ತಿದ್ವಿ. ನೋಡಿ ಟೈಮ್ ಆಗಿಬಿಡ್ತು, ಜನ ತುಂಬ ಬಂದಿದ್ದರು. ಹಾಗಾಗಿ ಲಾಸ್ಟಲ್ಲಿ ಬಂದ್ವಿ ನಾವು ಊಟಕ್ಕೆ. ಊಟ ಮಾತ್ರ ಸೂಪರಾಗಿತ್ತು. ಊಟ ಮಾಡಿಕೊಂಡು, ಬಟ್ ಈ ಫಂಕ್ಷನ್ ಇದ್ದಿದ್ದು ಹೊಸ ವರ್ಷದ ದಿನ ಫ್ರೆಂಡ್ಸ್. ನಮ್ಮ ಹೊಸ ವರ್ಷ ಈ ಥರ ಆಯಿತು ನೋಡಿ. ಹೊಸ ವರ್ಷದ ದಿನ ಫಂಕ್ಷನ್ ಮಾಡಿದ್ವಿ, ಆಮೇಲೆ ನೆಕ್ಸ್ಟು ಫಿಲಮ್ಗೆ ಹೋದ್ವಿ. ತೋರಿಸ್ತೀನಿ, ಹೊಸ ವರ್ಷ ಅಲ್ವಾ, ಯಾವುದಾದ್ರೂ ಫಿಲಮ್ಗೆ ಹೋಗೋಣ ಅಂತಂದು ನಮ್ಮ ಬ್ರದರು ಟಿಕೆಟ್ ತೆಗೆಸ್ಕೊಟ್ರು. ಹಂಗಾಗಿ ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸಂಜೆ. ಬಟ್ ಸಂಜೆ ಆಗಲಿಲ್ಲ, ನೈಟ್ ಹೋದ್ವಿ ಫ್ರೆಂಡ್ಸ್. ನೈಟು 9 ಗಂಟೆಯಿಂದ 12 ಗಂಟೆವರೆಗೂ ಫಿಲಮ್ ಇತ್ತು, ಹೋಗಿದ್ವಿ. ಹೊಸ ವರ್ಷದಲ್ಲಿ ಫಂಕ್ಷನ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಹೊಸ ವರ್ಷದಲ್ಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಫಿಲಮಿಗೆ ಮಾತ್ರ ಹೋದ್ವಿ. ಇವರೇ ನೋಡಿ ಹುಡುಗಿ ಅಮ್ಮ, ಇವರೇ ಬೆಂಗಳೂರಾಗಿರೋದು. ಅವರಿಗೆ ಹೇಳಿದೆ ನಾನು ಯೂಟ್ಯೂಬ್ ಚಾನಲ್ ಇದೆ ಅಂತ, ಖುಷಿಪಟ್ಟರು. ನೋಡಿ ನೈಟ್ ಆಯಿತು, ಫಿಲಮಿಗೆ ಬಂದ್ವಿ. ಡೆವಿಲ್ ಫಿಲಮ್ ನೋಡೋಕೆ ಬಂದ್ವಿ. ಸೂಪರಾಗಿತ್ತು ಫಿಲಮ್ ಮಾತ್ರ. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಖುಷಿ ಆಯಿತು, ಅವತ್ತಿನ ದಿನ ಫಿಲಮ್ಗೆ ಹೋಗಿದ್ದು ಖುಷಿ ಆಯಿತು. ನಾನು, ನಮ್ಮ ಅಕ್ಕ, ನಮ್ಮ ಬ್ರದರ್ ಹೆಂಡ್ತಿ ಬಂದಿದ್ದರು. ನಮ್ಮ ಬ್ರದರು ಟಿಕೆಟ್ ತೆಗೆಸ್ಕೊಟ್ಟು ಹೋಗಿದ್ದರು. ನನ್ನ ಮಗನೂ ಬಂದಿದ್ದಾನೆ, ಬಟ್ ನನ್ನ ಮಗ ಫೋಟೋ ಹಿಡಿಯೋಕ್ಕೆ ಬರಲ್ಲ, ಹಂಗಾಗಿ. ಬನದ ಹುಣ್ಣಿಮೆ ದಿನ ವಿಡಿಯೋ ಫ್ರೆಂಡ್ಸ್, ಬಟ್ ಎಲ್ಲ ಮಿಕ್ಸ್ ಆಗಿ ವೀಡಿಯೋಸ್ ಹಾಕ್ಬಿಟ್ಟಿದ್ದೀನಿ. ಇವತ್ತು ಬನದ ಹುಣ್ಣಿಮೆ ಇತ್ತು ಮೊನ್ನೆ, ಅಲ್ಲೇದಿದ್ದು ವೀಡಿಯೋ ಅವತ್ತಿಂದ ಹಾಕ್ತಾಯಿದ್ದೀನಿ. ನೋಡಿ ಬಂದಿದ್ದೀವಿ, ಪ್ರಸಾದ ಇತ್ತು, ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬಂದ್ವಿ. ಪ್ರಸಾದ ಮಾಡೋಣ ಅಂತ ತುಂಬ ರಶ್ಶು ಅಂದರು ರಶ್ ಇತ್ತು ಫ್ರೆಂಡ್ಸ್. ಇದು ನಮ್ಮ ಮನೆ ಹತ್ರನೇ ಇರೋದು ಬನಶಂಕರಿ ದೇವಸ್ಥಾನ. ನೋಡಿ ಎಷ್ಟು ಜನ ಬಂದಿದೆ ಊಟಕ್ಕೆ, ಪ್ರಸಾದ ಊಟ ಮಾಡೋಕ್ಕೆ. ಊಟ ಮಾಡಿಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್. ಅದು ಸ್ವಲ್ಪ ವೀಡಿಯೋ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಬಟ್ ದೇವಸ್ಥಾನಕ್ಕೆ ಮಾತ್ರ ಹೋಗೋಕ್ಕಾಗಲಿಲ್ಲ, ತುಂಬ ಕ್ಯೂ ಇತ್ತು ಫ್ರೆಂಡ್ಸ್. ಅವತ್ತು ಸಂಜೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬಂದೆ ನಾನು. ಇದು ಬನಶಂಕರಿ ದೇವಸ್ಥಾನದ್ದು ಫಸ್ಟ್ ಟೈಮು ಬನಶಂಕರಿ ರಥ ಮಾಡಿದ್ರು, ತೇರು ಮಾಡಿದ್ರು. ಹಂಗಾಗಿ ತೇರು ಫಸ್ಟ್ ಟೈಮ್ ಆಗ್ತಿದೆ ಅಲ್ವಾ, ಹಂಗಾಗಿ ತುಂಬ ಜನ ಬಂದಿತ್ತು ಫ್ರೆಂಡ್ಸ್.
ತೇರು ತೋರಿಸ್ತೀನಿ ನೋಡಿ ಎಷ್ಟು ರಶ್ ಇದೆ ಅಂತ. ಹೊಸ ತೇರು ಮಾಡಿಸಿದ್ರು ಫ್ರೆಂಡ್ಸ್. ಇದೇ ದೇವಸ್ಥಾನ ಈ ಕಡೆಗಿದೆ. ಫುಲ್ಲು ರಶ್ ಇದೆ ಅಲ್ಲಿ. ಎಲ್ಲ ಕ್ಯೂ ಇತ್ತು ದೇವಸ್ಥಾನದೊಳಗಡೆ ಹೋಗೋಕ್ಕೆ. ಹಾಗಾಗಿ ನಾವು ಹೋಗಲಿಲ್ಲ. ನಾನು ಸಂಜೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಬಂದೆ. ಇದೇ ತೇರು ನೋಡಿ, ಹೊಸ ತೇರು ಮಾಡಿಸಿದ್ದಾರೆ. ಬಟ್ ತೇರಿದ್ದಿದ್ದು ಸಂಜೆ ಇದ್ದಿದ್ದು, ನಾವು ಮಧ್ಯಾಹ್ನ ಹೋಗಿದ್ವಿ. ನೋಡಿ ತೇರು, ಹೊಸ ತೇರು ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ನಮ್ಮಮ್ಮ ನಮ್ಮ ತಮ್ಮನಿಂತಿ ಹೋಗಿದ್ವಿ ದೇವಸ್ಥಾನಕ್ಕೆ. ಆಮೇಲೆ ಈ ಕಡೆ ಇಲ್ಲಿ ಶಿವನ್ ಕೂರಿಸಿದ್ರು ನೋಡಿ, ವಿಶ್ವಶಾಂತಿಯ ಸ್ಥಾಪನೆ ಅಂತ ಇತ್ತು. ಒಳಗಡೆ ಹೋಗಿ ಅಂದರು, ಒಳಗಡೆ ಹೋದ್ವಿ. ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಶಿವನ ಬಗ್ಗೆ ಹೇಳಿದರು ಕೇಳಿ. ನಾನು ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ಕೇಳಿ. ಏನನ್ಸ್ತತಿ ಇವ್ರು ನೋಡಿದ್ರೆ ಲಕ್ಷ್ಮೀ ನಾರಾಯಣರು ಅನಿಸ್ತತ. ಹೌದಾ? ಇವ್ರು ಲಕ್ಷ್ಮೀ ನಾರಾಯಣರು ಆಗಕ್ಕೆ ಹೇಗ್ ಸಾಧ್ಯ ಅಂದ್ರೆ ಅವ್ರ ಹತ್ರ ಒಳ್ಳೆ ಒಳ್ಳೆ ಗುಣಗಳಿದಾವು. ಆ ಒಳ್ಳೆ ಗುಣಗಳು ಅವ್ರಿಗೆ ಎಲ್ಲಿಂದ ಬಂತು? ನಿಜವಾದ ಶಿವ ಪರಮಾತ್ಮರವರಿಂದ ಇಸ್ಕೊಂಡು ತಗೊಂಡು ಏನ್ ಮಾಡಿದ್ರು ಅವರು? ಮನುಷ್ಯರು ಇರೋರು ದೇವತೆಗಳಾದ್ರು. ಈಗ ಅವ್ರಿಗೆ ಅಷ್ಟು ಪೂಜೆ ಮಾಡ್ತಾರೆ. ಯಾಕೆ ಪೂಜೆ ಮಾಡ್ತಾರೆ ಅವರಿಗೆ? ಯಾಕೆ ನೀವೆಲ್ಲ ಹೋಗಿ ಅವ್ರಿಗೆ ಕೈ ಮುಗಿಯಾಕತ್ತೀರಿ? ಅವ್ರ ಹತ್ರ ದೈವಿ ಗುಣಗಳಿದಾವು. ಆ ದೈವಿ ಗುಣಗಳನ್ನ ಯಾರು ಕೊಟ್ರು ಅವರಿಗೆ? ನಿಜವಾದ ಶಿವ ಪರಮಾತ್ಮನೇ ಕೊಟ್ರು. ಶಿವಲಿಂಗ ನೋಡಿರೋದಿಲ್ಲ? ಕಾಶಿನಾಥ, ವಿಶ್ವನಾಥ, ಅಮರನಾಥ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇವರೆಲ್ಲ ಯಾರು? ಶಿವಲಿಂಗ ರೂಪದಲ್ಲಿದ್ದಾರೆ. ಅವ್ರಿಗೆ ದೇಹ ಇಲ್ಲ. ದೇಹ ಇದ್ದವ್ರು ಏನಾಗ್ತಾರೆ? ಸಾಯ್ತಾರೆ. ದೇಹ ಇದ್ಮೇಲೆ ಸಾಯ್ಬೇಕು. ಇಲ್ಲ, ದೇಹ ಬಿಡಬೇಕು ಅಲ್ವಾ? ಈ ದೇಹ ಬಿಟ್ಟು ಇನ್ನೊಂದು ದೇಹ ತಗೊಂತಾರೆ. ಈಗ ಒಂದು ಬಟ್ಟೆ ತೊಗೊತೀರಿ, ಹೊಸಾದಿರ್ತತಿ, ಹಾಕೊಂಡು ಏನಾಗ್ತತಿ? ಹಳೇದಾಗ್ತತಿ. ಈ ದೇಹನೂ ಅಷ್ಟೇ. ಇದನ್ನ ಮಾಡಿ ದೇಹ ವಯಸ್ಸಾಗ್ತತಿ, ದೇಹ ಬಿಡ್ತೀವಿ, ಇನ್ನೊಂದು ದೇಹ ತೊಗೊತೀವಿ. ಅದು ನಡೀತಾ ಇರ್ತದೆ. ಅಳೋ ಅವಶ್ಯಕತೆ ಇಲ್ಲ. ಅವ್ರು ಸತ್ಬಿಟ್ರು, ಸಾಯಲ್ಲ ಅವರು. ದೇಹ ಬಿಟ್ಟು ಇನ್ನೊಂದು ದೇಹ ತೊಗೊತಾರೆ ಹೊಸಾದ್. ಆತ್ಮ ಏನು ಮಾಡ್ತತಿ? ಇದಕ್ಕೆ ದೇಹಕ್ಕೆ ವಯಸ್ಸಾಗ್ತದ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಬಿಡ್ತದ, ಇನ್ನೊಂದು ದೇಹ ತೊಗೊಂತಾರೆ, ಮತ್ತೆ ನಾಟಕ ಮಾಡ್ತಾರೆ. ಹಂಗೆ ನಡೀತಾನೆ ಇರ್ತತಿ. ಅದಕ್ಕೆ ಶಿವ ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ನೀವು ಸಹ ನಾನು ನೀವು ದೇವತೆಗಳಾದ್ರೆ, ಮನುಷ್ಯರು ಇದ್ದರೂ ದೇವತೆಗಳಾಗ್ತಾರೆ. ನರನಿಂದ ನಾರಾಯಣ, ನಾರಿಯಿಂದ. ಆಮೇಲೆ ನೋಡಿ ಕೇಳಿಕೊಂಡು ಬಂದ್ವಿ ನಾವು ಹೊರಗಡೆ ಹೋಗೋಣ ಅಂತ. ಇವತ್ತಿನ ನಮ್ಮ ಹೊಸ ವರ್ಷದ ಈ ಲಾಗು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.